ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದೇ ಟೆಂಡರ್ನ 5 ಕೊಟೇಶನ್ ಮಾಡಿ ರಾತ್ರಿ 5 ಕಂಪನಿ ಕಳಿಸ್ಬೋದು. ಆದ್ರೆ ಈ ಚಪ್ರ ಹಾಕೋ ಸವಾಸ ಮಾತ್ರ ಬೇಡಪ್ಪ, ಸಾಕಾಗೋಯ್ತು. ಅದೇನೋ ಈ ಸರಳನ್ ಮದ್ವೆ ಅಂತ ಇರೋ ಬರೋ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಹಾಕ್ಬಿಡೋರು. ಯಾರೀ ಅದು ಸರಳ? ಅದೇ ಸಿಂಪಲ್ ಮ್ಯಾರೇಜ್. ಅದು ಸರಳನ್ ಮದ್ವೆ ಅಲ್ಲ, ಸರಳ ವಿವಾಹ. ಅದೇ 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 ಒಂದು ಕೆಲಸನ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿದ್ರೆ 3 ಕೆಲಸ ತಪ್ಪು ಮಾಡಿದ್ರು. ಅದಲ್ಲದೆ ತರಲೆ ಮಾತು ಕೇಳಿದ್ರೆ ಯಾಕೆ ನೀವು ಹೀಗೆ? ಇವ್ರು ಯಾಕೆ ಯಾವಾಗಲೂ ನಮ್ಮ ಮನೇಲಿ ಬಿದ್ದು ಸಾಯ್ತಾ ಇರ್ತಾರೆ? ಇವರಿಂದ ಏನು ಉಪಯೋಗ ಅಂತ ಯಾಕೆ ಇವ್ರು ನಿನ್ನೆ ಇಟ್ಕೊಂಡಿದ್ಯಾ? ಬಾವ ನಿಮ್ಗೆ ಗೊತ್ತಿಲ್ವಾ, ನಮ್ದು ರೂಮ್ಗೆ ಹುಷಾರಿಲ್ದಾಗ ಅವನು ತಿನ್ಸಿದ್ದು ಇವರೇ ತಾನೆ. ಸಾರ್ಥಕ್ ಸರ್, ಗೊತ್ತಾಯ್ತಾ ಇವಾಗ ಈ ಹ್ಯಾಂಡು ಎಷ್ಟು ಉಪಯೋಗಕ್ಕೆ ಬಂದಿದೆ ಅಂತ? ಅದೊಂದಕ್ಕೇನು ಉಪಯೋಗ? ಆಯ್ತಾಯ್ತು. ಶಿಲ್ಪ, ಆದಿತ್ಯನ್ ಕರ್ಕೊಂಡ್ ಬಾ ಅಮ್ಮ, ಚಪ್ರದ ಪೂಜೆ ಮಾಡ್ಬೇಕು. ಮತ್ತೆ ಯಾಕೋ ಫೋನ್ ಮಾಡಿದೆ? ನೆನ್ನೆಗೆ ನಂದು ನಿಂದು ವ್ಯವಹಾರ ಮುಗಿತು ತಾನೆ? ನೀನು ಹೇಳ್ದಾಗೆ ಎಲ್ಲ ಮಾಡಿದೀನಿ ತಾನೆ? ಇನ್ನೂ ಏನು ಬೇಕು ನಿನಗೆ? ಅಯ್ಯೋ ಮಾವ, ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ನಾನಿನ್ನ ಚಿಕ್ಕೋನು. ನಿನ್ನಂಥ ಮುಟ್ಟಾಳನ ಹತ್ರ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ನಾನು ಏನು ಅಂತ ತೋರಿಸ್ಬೇಕಾಗತ್ತೆ. ಇಡು ಫೋನು. ಮಾವ, ಒಂದು ನಿಮಿಷ. ಹೆಣ್ಣು ಹೆತ್ತವ್ರಿಗೆ ತಾಳ್ಮೆ ಇರಬೇಕು ಅಂತಾರೆ, ಆದರೆ ನಿಮಗೆ ನೋಡಿದ್ರೆ ಹಾಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಕೊಚ್ತೀನಿ, ಕೊಲೆ ಮಾಡ್ತೀನಿ, ಬರೀ ಇದೇ ಮಾತಾಡ್ತಿರ್ತೀರ. ಬಾವಿ ಅಳಿಯನ ಹತ್ರ ಈ ಥರ ಎಲ್ಲ ಮಾತಾಡೋದು ತಪ್ಪಲ್ವ ಮಾವ? ಯಾವನ ಅಳಿಯ? ಇನ್ನೊಂದ್ಸಲ ಮಾವ ಅಳಿಯ ಅಂದರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಹೋಗ್ಲಿ ಬಿಡಿ, ಅದನ್ನ ಬಿಟ್ಟಾಕಿ. ಅದಿತಿನ ನನಗೆ ಕೊಟ್ಟು ಮದುವೆ ಮಾಡೋದ್ರ ಬಗ್ಗೆ ಏನು ಡಿಸೈಡ್ ಮಾಡಿದ್ರಿ? ಅತ್ತೆಮ್ಮನ ಹತ್ರ ಮಾತಾಡಿದ್ದೀರ ತಾನೆ? ಏಯ್, ನೀನು ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ಯಾ? ಈಗ ಫೋನ್ ಇಟ್ಟರೆ ಸರಿ,
ಇಲ್ಲ ಅಂದರೆ ಮುಂದಾಗೋದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಮಾವ, ನನ್ನಂತ ಅಳಿಯ ಸಿಗಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು. ಆದರೆ ನೀವು ನೋಡಿದ್ರೆ ಹೇಳ್ದೆ ಕೇಳ್ದೇನೆ ಫೋನ್ ಕಟ್ ಮಾಡ್ತಾ ಇದ್ದೀರಾ. ಮಾವ ಹಿಂಗೇನು ಮಾಡೋಣ? ಇವಾಗ ನೋಡಿ, ಟಾಪ್ ಗೇರಲ್ಲಿ ಫೋನ್ ಬರುತ್ತೆ. ಬನಶಂಕರಿ ಬಿಟ್ಟು, ಕತ್ರಗುಪ್ಪೆ ಬಿಟ್ಟು, ನಾಯಿಂಡಳಿ ಬಿಟ್ಟು ಫೋನ್ ಬಂತು. ಮಾವ, ನನಗೆ ಗೊತ್ತಿತ್ತು ನೀವು ಫೋನ್ ಮಾಡೇ ಮಾಡ್ತೀರಾ ಅಂತ. ಏ ಅಯೋಗ್ಯ, ವಿಡಿಯೋನ ನೀನು ಡಿಲೀಟ್ ಮಾಡಿಲ್ಲ ಅಂದಮೇಲೆ ನೀನು ನನ್ನ ಹತ್ರ ಸುಳ್ಳು ಹೇಳಿದ್ಯಾ? ಇದೇನು ಮಾವ ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಮ ಕಣ್ಮುಂದೆನೇ ಡಿಲೀಟ್ ಮಾಡಿದೆ ತಾನೆ? ನೀವೇ ನೋಡಿದಿರಲ್ವಾ? ಯಾಕೆ ಮಾವ ಇಷ್ಟಕ್ಕೆ ಅರಳು ಮರುಳ? ಹಾಗಾದರೆ ಈಗ ನೀನು ಕಳಿಸಿರೋದು? ಮಾವ, ನಾನು ಎಂಥ ಕ್ರಿಮಿನಲ್ ಅಂತ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನೀವು ಹೇಳಿದ ತಕ್ಷಣ ಡಿಲೀಟ್ ಮಾಡಕ್ಕೆ ನನ್ನೇನು ದಡ್ಡನ? ನೀನು ಹೇಳ್ದಾಗೆಲ್ಲ ಮಾಡಿದ್ದೀನಿ. ನನ್ನ ಮಗಳು ಒಡವೆನೋ ತಂದು ಕೊಟ್ಟಿದ್ದೀನಿ. ಆದರೂ ಯಾಕೆ ಹೀಗೆ ತೊಂದರೆ ಕೊಡ್ತಾ ಇದೆಯಾ? ನಾನು ಏನು ಅನ್ಯಾಯ ಮಾಡಿದ್ದೀನಿ ನಿನಗೆ? ಇನ್ನು ಏನೋ ಬೇಕು ನಿನಗೆ? ಒಂದು ವೇಳೆ ಏನಾದರೂ ಬೇಕು ಅಂದರೆ ಕೊಡೋದಕ್ಕೆ ನನ್ನ ಹತ್ರ ಇರೋದು ನನ್ನ ಪ್ರಾಣ ಮಾತ್ರ ಕಣೋ. ಒಂದೇ ಸಲ ಸಾಯಿಸ್ಬಿಡು, ನಿಶ್ಚಿದ್ದೆಯಿಂದ ಪ್ರಾಣ ಬಿಟ್ಬಿಡ್ತೀನಿ. ಮಾವ, ನಿಮ್ಮ ಪ್ರಾಣ ಯಾರಿಗೆ ಬೇಕು? ನನಗೆ ಬೇಕಾಗಿರೋದು ನನ್ನ ಚಿನ್ನ ಅದಿತಿನ ಕೊಟ್ಬಿಡಿ. ನೋಡು, ಅದೊಂದು ವಿಚಾರ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ಮಾಡ್ತೀನಿ. ಹೇಳೋಣ ಅಂತಂದರೆ ಮನೆ ಹತ್ರ ಅಳಿಂಗೇಳಿ ಫುಲ್ ಸೆಕ್ಯೂರಿಟಿ ಅರೇಂಜ್ ಮಾಡಿಸಿದ್ದೀರಾ. ಒಂದು ಕೆಲಸ ಮಾಡಿ, ನಾನು ಇಲ್ಲೇ ಈಚೆ ಇದ್ದೀನಿ, ಬನ್ನಿ. ಇಲ್ಲಿಗೆ ಬಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ.
ಈಗೆಲ್ಲರೂ ಕಂಬಕ್ಕೆ ಅಕ್ಷತೆ ಹಾಕ್ಬಿಟ್ಟು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಮದುವೆ ಯಾವ ತೊಂದರೆನೂ ಇಲ್ಲದೆ ಸರಳವಾಗಿ ಸಾಂಗವಾಗಿ ನೆರವೇರಲಿ ಅಂತ. ಚಪ್ರದ ಪೂಜೆ ಆಯ್ತು. ಬರೀಯಮ್ಮ, ಚಪ್ರದ ಪೂಜೆ ಆಯ್ತಲ್ಲ, ಪೂಜೆ ಆದ್ಮೇಲೆ ಊಟ ಇಲ್ವಾ ಅಂತ ನಮ್ಮನೇಲಿ ಯಾವತ್ತೂ ಅದಕ್ಕೆ ಕೊರತೆ ಇಲ್ಲ. 4 ಹೋಳಿಗೆ ಎಕ್ಸ್ಟ್ರಾ. ನಡೀರಿ ಎಲ್ಲ, ನಾಂದಿಗೆ ಲೇಟ್ ಆಗುತ್ತೆ. ಬನ್ನಿ, ಹೊಟ್ಟೆ ಹಸಿತದೆ, ಕೆಲಸ ಮಾಡಿ. ಬನ್ನಿ ಅದಕ್ಕೆ ತಾನೇ ಬಂದಿರೋದು. ಏನು ಮಾವ, ಮಗಳ ವಿಡಿಯೋ ಡಿಲೀಟ್ ಆಯಿತು ಅಂತ ತುಂಬ ಖುಷಿಲಿ ಚಪ್ರ ಶಾಸ್ತ್ರ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ನೋಡಪ್ಪ, ನಿನ್ನ ಮಾತು ಕಟ್ಕೊಂಡು ನಾನು ಮಾಡಬಾರ್ದು ಕೆಲಸನೆಲ್ಲ ಮಾಡಿದ್ದೀನಿ. ಮತ್ತೆ ಮತ್ತೆ ನಮ್ಮ ಮನೆಗೆ ಬಂದು ತೊಂದರೆ ಕೊಡಬೇಡ. ಅಕ್ಕಪಕ್ಕದವರು ನಿನ್ನ ನೋಡಿದ್ರೆ ಇಲ್ಲಿ ತಪ್ಪು ತಿಳ್ಕೊತಾರೆ. ಬೇಕಿದ್ರೆ ನಿನ್ನ ಕಾಲು ಹಿಡ್ಕೊತೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಕಾಲು ತೊಳೆದು ಕನ್ಯಾದಾನ ಮಾಡಿದರೆ ಇವತ್ತು ಕಾಲು ಹಿಡಿಯೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ಎಷ್ಟು ದಿನದಿಂದ ಆದಿತ್ಯನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ದಿಮಾಕಿಂದ ಓಡಾಡಿದ್ರಿ ಅಲ್ವಾ? ಇವಾಗ ನೋಡಿ ನಿಮಗೆ ಎಂಥ ಪರಿಸ್ಥಿತಿ ಬಂತು ಅಂತ. ನೋಡಪ್ಪ, ಬಡವರು ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡಬೇಡ. ಇಷ್ಟು ದಿನ ನೀನು ಹೇಳಿದಾಗೆಲ್ಲ ಕೇಳ್ಕೊಂಡೇ ಬಂದಿದ್ದೀನಿ. ದಯವಿಟ್ಟು ಆ ವಿಡಿಯೋದ ಎಷ್ಟು ಕಾಪಿಗಳಿದೆಯೋ ಅದನ್ನೆಲ್ಲ ಡಿಲೀಟ್ ಮಾಡಿಬಿಡು. ನಾವು ಹೇಗೋ ಬದುಕೋತೀವಿ. ಸರಿ ಮಾವ, ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮಿಂದ ಇನ್ನೊಂದು ಕೆಲಸ ಬಾಕಿ ಇದೆ. ಏನು? ಮಗಳು ಮದುವೆ ಮಾಡಬೇಕು ಅಂತ ಖುಷಿಯಿಂದ ಚಪ್ರ ಹಾಕ್ಸಿದಿರಲ್ವ, ಅದಕ್ಕೆ ನಿಮ್ಮ ಕೈಯಾರೆ ನೀವೇ ಬೆಂಕಿ ಹಚ್ಚಬೇಕು. ಏನು ಹೇಳ್ತಾ ಇದೀಯ ನೀನು? ನಾನೇ ಹಾಕಿದ ಚಪ್ರಕ್ಕೆ ನನ್ನ ಕೈಯಾರೆ ಬೆಂಕಿ ಇಡು ಅಂತ ಹೇಳ್ತಾ ಇದೀಯಾ? ಬೇಕಿದ್ರೆ ನನಗೆ ನಾನೇ ಬೆಂಕಿ ಹಚ್ಕೊಂಡು ಪ್ರಾಣ ಬಿಡ್ತೇನೆ ಹೊರತು ಅಂತ ಪಾಪದ ಕೆಲಸ ಮಾತ್ರ ಮಾಡಲ್ಲ. ನನ್ನ ಮಗಳಿಗೆ ಅನ್ಯಾಯ ಮಾಡಲ್ಲ. ಹೆತ್ತ ತಂದೆಗೆ ಮಗಳ ಬಾಳಿಗೆ ಬೆಂಕಿ ಇಡು ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ನೀನು ಒಬ್ಬ ಮನುಷ್ಯನಾ? ನಾನು ಮದುವೆ ಆಗಬೇಕಾಗಿದ್ದ ಹುಡುಗಿನ ಅದು ಯಾವನಿಗೋ ಕೊಟ್ಟು ಮದುವೆ ಮಾಡ್ತಾ ಇದ್ದೀರಾ. ಜೊತೆಗೆ ಮನೆ ಮುಂದೆ ಚಪ್ರ ಹಾಕಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ನೋಡಿ ನನಗೆ ಎಷ್ಟು ಉರಿಯಲ್ಲ ಹೇಳಿ? ನಿಮ್ಮ ಮಗಳನ್ನ ಇಷ್ಟಪಟ್ಟು ತಪ್ಪಿಗೆ ನಾನು ಅದೆಷ್ಟು ನೋವು ಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ನಾನು ಅವಳನ್ನ ಅಷ್ಟು ಈಸಿಯಾಗಿ ಹೋಗಕ್ಕೆ ಬಿಡಲ್ಲ. ಅವಳು ನನ್ನಾಗೆ ನೋವು ಪಡಬೇಕು. ಅದನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು. ಹೋಗಿ ಆ ಚಪ್ರಕ್ಕೆ ಬೆಂಕಿ ಹಚ್ಚಿ. ಇಲ್ಲ ಅಂದರೆ ಈಗಲೇ ಈ ವಿಡಿಯೋನ ನಿಮ್ಮ ಹೆಂಡತಿ ಮಕ್ಕಳು ಎಲ್ರಿಗೂ ಶೇರ್ ಮಾಡ್ತೀನಿ. ಮಾನ ಮರ್ಯಾದೆನ ಊರು ತುಂಬ ಹರಾಜಾಗ್ತೀನಿ. ಅಂತ ಕೆಲಸ ಮಾತ್ರ ಮಾಡಬೇಡ. ನಿನಗೆ ಕೈ ಮುಗಿತೀನಿ.
ಹಾಗಾದರೆ ತಗೊಳ್ಳಿ. ಮಾವ ತುಂಬ ಲೇಟ್ ಆಗ್ತಾ ಇದೆ, ಹೋಗಿ. ಮಾವಯ್ಯ, ತಗೊಳ್ಳಿ. ತಗೊಳ್ಳಿ, ನಿಮ್ಮ ಕೆಲಸ ಈಸಿ ಮಾಡ್ತಾ ಇದ್ದೀನಿ. ತಗೊಳ್ಳಿ ಮಾವಯ್ಯ, ತಗೊಳ್ಳಿ. ನೆಕ್ಸ್ಟ್ ಇಯರ್ ಅಂಜುದು ಮದುವೆ ಮಾಡಿ ಮುಗಿಸ್ಬಿಡಿ. ಅಲ್ಲಿಗೆ ನಿಮ್ಮ ಜವಾಬ್ದಾರಿ ಎಲ್ಲ ಮುಗಿದೋಗುತ್ತೆ. ಏನಂತೆ ಅಗ್ರಜ? ಹೌದು ವಿಕಾಸ್, ಅದಿತಿ ಮದುವೆ ಮಾಡಿ ಮುಗಿಸಿದ ತಕ್ಷಣ ನೆಕ್ಸ್ಟ್ ಅಂಜು ಮದುವೆ ಮಾಡೋಣ. ಅಂಜು, ನಿಂಗೆ ಯಾವ ಥರ ಗಂಡು ಬೇಕು ಅಂತ ಈಗಲೇ ಹೇಳ್ಬಿಡಮ್ಮ. ಹೋಗಿ ಬಾಬಾ, ನಂಗೆ ಇಷ್ಟು ಬೇಗ ಎಲ್ಲ ಮದುವೆ ಬೇಡ, ನಾನಿನ್ನ ತುಂಬ ಓದಬೇಕು. ಅಂಜು, ವಯಸ್ಸಿದ್ದಾಗಲೇ ಮದುವೆ ಆಗಬೇಕು, ಇಲ್ಲ ಅಂದರೆ ನಮ್ಮ ಆಫೀಸಲ್ಲಿ ಒಬ್ಬ ಇದ್ದಾನೆ ಕಾಂತ ಅಂತ, ಅವನ ಥರ ಏಜ್ ಬಾರ್ ಆಗಿ ಕೈಲಿ ತಾಳಿ ಹಿಡ್ಕೊಂಡು ರೋಡ್ ಅಲಿಬೇಕಾಗತ್ತೆ. ಹಲೋ, ನಾನು ಇಲ್ಲೇ ಇದ್ದೀನಿ. ನೀವು ಇಲ್ಲೇ ಇದ್ದೀರಾ? ನೋಡಲಿಲ್ಲ, ಸಾರಿ. ಸಾರ್ಥಕ್ ಸರ್, ನಾನು ಮರ್ಯಾದೆ ಕಾಪಾಡಬೇಕಾಗಿದ್ದು ನೀವೇ ನನ್ನ ಮರ್ಯಾದೆ ಕಳೀತಾ ಇದ್ದೀರಾ. ಈ ಬಡವ್ರ ಮಕ್ಳು ಎಲ್ಲೋ ಬೇಕು. ನೀವು ಈ ಥರ ಇನ್ಸಲ್ಟ್ ಮಾಡಿದ್ರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಮೊದಲೇ ನನ್ನ ಹಾರ್ಟ್ ವೀಕು, ಆಮೇಲೆ ಏನಾದರೂ ಹಾರ್ಟ್ ಅಟ್ಯಾಕ್ ಆದರೆ ನೀವೇ ಜವಾಬ್ದಾರಿ. ಹೌದು ಬಾವಾ, ಮೊದಲೇ ಹೆಣ್ಣು ಕೊಡ್ತಿಲ್ಲ ಅಂತ ಕೊರಗ್ತಾ ಇದ್ದಾರೆ. ನೀವು ಹಿಂಗೆ ಶಾಪ ಹಾಕಿದ್ರೆ ನೆಗದ್ ಬಿದ್ದು ನಲ್ಲಿ ಕಾಯ್ತಾರೆ ಅಷ್ಟೇ. ಆಮೇಲೆ ತಿಥಿ ಖರ್ಚು ನಮ್ಮ ತಲೆ ಮೇಲೆ ಬೀಳುತ್ತೆ. ದೊಡ್ಡವರೆಲ್ಲ ಸೇರಿ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ತಾನೆ, ಒಪ್ಕೊಳ್ಳೆ. ನಂಗೆ ಇಷ್ಟ ಇಲ್ಲ ಕಣೆ. ಇಷ್ಟ ಇಲ್ಲ ಅಂದ್ರೆ ಬಿಡೋರು ಯಾರೇ? ಎತ್ತಾಕೊಂಡೋಗಿ ತಾಳಿ ಕಟ್ಸೋದೆ. ವೇದಾಂತ್, ಇನ್ನು ಇವಳು ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಹುಡುಗನ ಹುಡುಕೋ, ಮದುವೆ ಮಾಡ್ಸೋದೆ, ಹೊಲ್ಗ ಓದ್ಸೋದೆ. ಇಷ್ಟು ಹೇಳಿದ್ರೆ ಸಾಕು. ಅಂಜುಗೆ ಮದುವೆ ಗಂಡು ಹುಡುಕೋ ಜವಾಬ್ದಾರಿ ನಂದು. ಅದಿತಿ ಮದುವೆನ ಹೇಗೆ ಎಲ್ಲರೂ ಮುಂದೆ ನಿಂತು ಮಾಡ್ತಿದೀವೋ ಹಾಗೆ ಅಂಜು ಮದುವೆ ಮಾಡೋ ಜವಾಬ್ದಾರಿ ಕೂಡ ನಮ್ದು. ಅಮ್ಮ, ನಿಮ್ಗೆ ಮುಂದಿನ ವರ್ಷ ಅಂಜು ಮದುವೆ ಮಾಡೋದಕ್ಕೆ ಯಾವ ಅಭ್ಯಂತರನೂ ಇಲ್ಲ ತಾನೆ? ಅಯ್ಯೋ ವೇದಾಂತ್, ಅಪ್ಪ ಅಮ್ಮಂದು ಯಾವ ತಕರಾರು ಇಲ್ಲ. ನೀನ್ ಸುಮ್ನೆ ಹುಡುಗ ನೋಡ್ಕೋ, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಹಾಗಾದ್ರೆ ಮುಂದಿನ ವರ್ಷ ಇನ್ನೊಂದ್ಸಲ ಗಟ್ಟಿ ಮೇಳ ನುಡ್ಸೋದೆ, ಎಲ್ಲರಿಗೂ ಊಟ ಹಾಕ್ಸೋದೆ. ಹೌದೌದು, ನಮ್ಮ ಮನೆಗಳಲ್ಲಿ ವರ್ಷಕ್ಕೊಮ್ಮೆ ಗಟ್ಟಿ ಮೇಳ ಸೌಂಡ್ ಕೇಳ್ತಾನೆ ಇರಬೇಕು. ಏನಂತೀರಿ ಕಾಂತ? ಹೌದೌದೌದೌದು ಚಟವಾ.